ಸ್ನೇಹಿತರೆ, ಇವತ್ತು ನಾನು ಒಬ್ಬ ಮಹಾನ್ ವ್ಯಕ್ತಿಯ ಜೀವನದ ಒಂದು ಘಟನೆ ಹೇಳ್ತೀನಿ. ಒಂದು ನಿಜವಾದ ಕತೆ. ಬಾಬಾ ಸಾಹೇಬ್ರ ಈ ನಿಜವಾದ ಘಟನೆ ಬಗ್ಗೆ ಕೇಳಿ ನೀವು ಕೂಡ ಯೋಚನೆ ಮಾಡ್ತೀರಾ, ಇಂತಹ ಮಹಾಪುರುಷನೊಳಗೆ ಇಷ್ಟೊಂದು ಬುದ್ಧಿ ಎಲ್ಲಿತ್ತು ಅಂತ. ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾವಾಗ ಬಾಬಾ ಸಾಹೇಬ್ ಮೊದಲನೇ ಸಲ ಲಂಡನ್ ನಿಂದ ಬ್ಯಾರಿಸ್ಟರ್ ಆಗಿ ವಾಪಸ್ ಬರ್ತಾರೋ ಆಗ ಅವರು ತಮ್ಮ ಕೋರ್ಟ್ನ ಕಚೇರಿಯೊಳಗೆ ಕಾಲಿಟ್ಟರು. ಆಗ ಜನರು ಮತ್ತೆ ಅಲ್ಲಿರೋ ವಕೀಲರು ಇವರನ್ನು ನೋಡಿ ಗುರುತಿಸಿದರು. ಅರೆ, ಇವನು ಅದೇ ಬಾಬಾ ಸಾಹೇಬ್, ಮಹಾರ್ನ ನೀಚ ಜಾತಿಯವನು. ಮತ್ತೆ ಇವನು ಈ ಕರಿಕೋಟ್ ಸೂಟ್ ನ ಹಾಕೊಂಡು ನಮ್ಮ ಕಚೇರಿಯೊಳಗೆ ಬಂದಿದ್ದಾನೆ. ಮತ್ತೆ ಬಾಬಾ ಸಾಹೇಬ್ ಅಲ್ಲಿ ಹೋಗಿ ತಮ್ಮ ಕ್ಯಾಬಿನ್ ಟೇಬಲ್ ಹುಡುಕಿದ್ರು. ಎಲ್ಲರ ಹತ್ರ ಅವರವರ ಒಂದು ಕ್ಯಾಬಿನ್ ಇರ್ತಿತ್ತು. ಮತ್ತೆ ಬಾಬಾ ಸಾಹೇಬ್ಗೆ ಅವರ ಜಾಗ ಸಿಗಲಿಲ್ಲ. ಯಾವಾಗ ಅವ್ರು ಹುಡುಕ್ತಿದ್ರೋ ಆಗ ಬೇರೆ ವಕೀಲರು ಬಾಬಾ ಸಾಹೇಬ್ನ ಮೇಲೆ ಟಾನ್ ನ ಹೊಡಿತಾ ಅವರ ಮೇಲೆ ಜೋರಾಗಿ ಹೇಳ್ತಾರೆ, ಅರೆ ಓ ಬ್ಯಾರಿಸ್ಟರ್, ನೀನ್ ತುಂಬಾ ಓದಿರೋ ವಿದ್ವಾನ ಅಲ್ವಾ, ನಿನ್ಗ್ಯಾವ ಅವಶ್ಯಕತೆ ಈ ಕಚೇರಿದು? ನೀನ್ ಹೊರಗಡೆ ಕೂತ್ರು ಸಾಕು, ನಿನ್ನ ಅಂಗಡಿ ನಡೆಯುತ್ತೆ. ಆದ್ರೆ ಬಾಬಾ ಸಾಹೇಬ್ ಅವರು ಟಾಂಟ್ನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಬಾಬಾ ಸಾಹೇಬ್ ಅವರ ಮಾತಿನ ಮೇಲೆ ಬೇಜಾರಾಗ್ಲಿಲ್ಲ. ಅದರ ಬದಲು ಬಾಬಾ ಸಾಹೇಬ್ ನಗ್ತಾ ಹೇಳ್ತಾರೆ, ನೀವು ಸರಿಯಾಗಿ ಹೇಳಿದ್ರಿ. ಮತ್ತೆ ಬಾಬಾ ಸಾಹೇಬ್ ಕಚೇರಿನ ಹೊರಗಡೆ ಒಂದು ಕಡೆ ಹೋಗಿ ತಮ್ಮ ಟೇಬಲ್ ಅರೇಂಜ್ ಮಾಡಿ ಅವರ ಕ್ಯಾಬಿನ್ ಮಾಡ್ಕೊಂಡು ಅಲ್ಲೇ ಒಂದು ಜಾಗದಲ್ಲಿ ಕೂತ್ಕೊಂಡ್ರು. ನಾನು ನಿಮ್ಗೆ ತುಂಬಾ ಶಾರ್ಟ್ ಸಣ್ಣದಾಗಿ ಹೇಳ್ತೀನಿ, ನೀವು ಇತಿಹಾಸದ ಪುಟಗಳಲ್ಲಿ ಓದಿ ಒಂದ್ಸಲ. ಮತ್ತೆ ಬಾಬಾ ಸಾಹೇಬ್ ಅವರ ಹತ್ರ ಚಿಕ್ಕ ಪುಟ್ಟ ಕೇಸ್ ಬರ್ತಿತ್ತು. ಅದರಿಂದ ಅವರ ಜೀವನ ಹೇಗೋ ನಡೀತಿತ್ತು. ಸಣ್ಣ ರೀತಿಯಲ್ಲಿ ಬಿಸ್ನೆಸ್ ಬೆಳೀತು, ಅವರ ಕಾರೋಬಾರ್ ಬೆಳೀತು. ಮತ್ತೆ ಅದೇ ಮಧ್ಯದಲ್ಲಿ ಒಬ್ಬ ದೊಡ್ಡ ಸೇಟು ಮತ್ತೆ ತನ್ನ ಹೆಂಡತಿ ಅವರ ಏಕೈಕ ಮಗನಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ರು. ಆ ಸೇಟು ಮತ್ತೆ ಅವನ ಹೆಂಡತಿ ಇಡೀ ಮುಂಬೈನ ಎಲ್ಲ ವಕೀಲರ ಹತ್ರ ಹೋಗಿದ್ರು. ಯಾರ ಹತ್ರ ಹೋದ್ರೂ ಅವರು ಈ ಫೈಲ್, ತನ್ನ ಮಗನ ಫೈಲ್ ತೋರಿಸಿದ ತಕ್ಷಣ ಅವರು ರಿಜೆಕ್ಟ್ ಮಾಡ್ತಾ ಹೇಳ್ತಿದ್ರು, ನಿಮ್ಮ ಈ ಮಗ ಉಳಿಯೋದಿಲ್ಲ. ಮತ್ತೆ ಸೇಟು ತುಂಬಾ ಹಣ ಖರ್ಚು ಮಾಡಿರ್ತಾನೆ. ಮತ್ತೆ ಆ ಸೇಟು ಹುಡುಕ್ತಾ ಅದೇ ಕಚೇರಿಯೊಳಗೆ ತಲುಪ್ತಾನೆ, ಎಲ್ಲಿ ಬಾಬಾ ಸಾಹೇಬ್ ತಮ್ಮ ಕಚೇರಿಯ ಈಚೆ ಕುಳಿತಿದ್ರು. ಮತ್ತೆ ಯಾವಾಗ ಸೇಟು ತನ್ನ ಏಕೈಕ ಮಗನ ಫೈಲ್ ತೋರಿಸ್ತಾನೋ ಆಗ ಯಾವುದೇ ವಕೀಲರು ಅವರ ಫೈಲ್ ನ ತಗೊಳ್ಳಿದ್ದಿಲ್ಲ. ಮತ್ತೆ ಎಲ್ಲರೂ ಒಂದೇ ಮಾತನ್ನ ಹೇಳ್ತಾರೆ, ಈ ಫೈಲಿಂದ ಏನೂ ಆಗಲ್ಲ, ನಿನ್ನ ಮಗನನ್ನು ಯಾರು ಉಳಿಸೋದಕ್ಕೆ ಆಗಲ್ಲ. ಆ ಸೇಟು ಈ ರೀತಿ ದೊಡ್ಡ ವಕೀಲರಿಗೆ ತೋರಿಸಿದ. ಯಾರು ಕಾನೂನನ್ನು ನನ್ನ ಮನೆ ಅನ್ಕೊಂಡಿದ್ರು, ಯಾರು ಹೇಳ್ತಿದ್ರು ಕಾನೂನು ನನ್ನ ಅಂಗೈಲಿದೆ ಎಂದು. ಅಂತಹ ವಕೀಲರಿಗೂ ತೋರಿಸಿ ಕೂಡ ಪ್ರಯೋಜನ ಆಗ್ಲಿಲ್ಲ. ಯಾರು ಸೇಟುನ ಕೇಸ್ ತಗೊಳ್ಳಿಲ್ಲ. ಮತ್ತೆ ಕಚೇರಿಯೊಳಗೆ ಕುಳಿತಿದ್ದ ಕೆಲ ವಕೀಲರು ಪುನಃ ಬಾಬಾ ಸಾಹೇಬ್ನ ಮೇಲೆ ಟಾಂಟ್ ಮಾಡ್ತಾ ಹೇಳ್ತಾರೆ, ಅರೆ ಸೇಟು, ನಿಮ್ ಕೇಸ್ ಅಂತೂ ಅವನು ತಗೋತಾನೆ. ಅಲ್ಲಿ ಹೊರಗಡೆ ಕೂತಿರೋ ಮಹಾರ್ ಜಾತಿಯ ವ್ಯಕ್ತಿ, ಅವನು ತುಂಬಾ ವಿದ್ವಾನ, ತುಂಬಾ ಓದ್ ಬಂದಿದ್ದಾನೆ. ಅವನು ನಮ್ಮ ಬಾಬಾ ಸಾಹೇಬ್ನ ಮೇಲೆ ಟಾಂಟ್ ಮಾಡಿ ಹೇಳ್ತಿದ್ದ ಆಡ್ಕೊಳ್ತಾ. ಮತ್ತೆ ಸೇಟು ಇಲ್ಲಿ ತುಂಬಾ ಬೇಜಾರಾಗಿದ್ದ, ತನ್ನ ಮಗನನ್ನು ಉಳಿಸೋದಕ್ಕೆ ಆಗಲ್ವಲ್ಲ ಎಂದು. ಮತ್ತೆ ಆ ವಕೀಲರ್ ಬಾಬಾ ಸಾಹೇಬ್ಗೆ ಹೇಳೋದನ್ನ ಕೇಳಿ ಅದೇ ಸೇಟು ಅವರ ಮಾತನ್ನು ನಂಬಿ ಬಾಬಾ ಸಾಹೇಬ್ನ ಹತ್ತಿರ ಹೋದ. ಆ ಸೇಟುಗೆ ಒಂದು ಭರವಸೆ ಬೇಕಿತ್ತು, ಅದು ಅವನು ಬಾಬಾ ಸಾಹೇಬ್ನಲ್ಲಿ ಕಂಡ. ಮತ್ತೆ ಅದೇ ಸೇಟು ಬಾಬಾ ಸಾಹೇಬ್ನ ಹತ್ರ ಹೋಗಿ ಅವರ ಕಾಲಿಗೆ ಬೀಳ್ತಾನೆ, ಹೇ ಬ್ಯಾರಿಸ್ಟರ್, ಹೇ ಬಾಬಾ ಸಾಹೇಬ್, ನನ್ನ ಮಗನನ್ನು ಉಳಿಸಿ. ಆಗ ಬಾಬಾ ಸಾಹೇಬ್ ಹೇಳಿದ್ರು, ಸೇಟು ಎದ್ದೇಳಿ, ನಾನೇನ್ ಮಾಡ್ಬೋದು, ನಾನೇನ್ ಸಹಾಯ ಮಾಡ್ತೀನಿ ನಿಮ್ಗೆ. ಈ ಫೈಲ್ ನೀವು ಬೇರೆ ವಕೀಲರಿಗೂ ತೋರಿಸಿರ್ತೀರಲ್ವಾ, ಅವ್ರ ಹತ್ರ ಹೋಗಿ. ನನ್ನ ಹತ್ರ ಏನ್ ಮಾಡ್ತಾ ಇದ್ದೀರಾ? ನಾನೊಬ್ಬ ನೀಚ ಜಾತಿಯವನಲ್ವಾ ಸೇಟು, ನೀವು ದೊಡ್ಡ ವಕೀಲರಿಗೆ ತೋರಿಸಿ. ಆಗ ಸೇಟು ಬಾಬಾ ಸಾಹೇಬ್ನ ಮುಖ ನೋಡ್ತಾ ಹೇಳ್ತಾನೆ, ಇಲ್ಲ, ನನ್ನ ಮಗನನ್ನು ಯಾರಾದ್ರೂ ಉಳಿಸೋದಾದ್ರೆ ಅದು ಕೇವಲ ನೀವು ಮಾತ್ರ, ಅಥವಾ ವಿಶ್ವದ ಯಾವುದೇ ಶಕ್ತಿ ಕೂಡ ನನ್ನ ಮಗನನ್ನು ಉಳಿಸೋದಕ್ಕಾಗಲ್ಲ. ನಾನು ನಿಮ್ಮ ಮುಖವನ್ನು ಓದಿ ಹೇಳ್ತಿದ್ದೀನಿ. ಬಾಬಾ ಸಾಹೇಬ್, ನನ್ನ ಮಾತನ್ನು ಒಪ್ಕೊಳ್ಳಿ, ನಾನಂತೂ ಒಬ್ಬ ತಂದೆ, ಇದನ್ನ ಸಹಿಸ್ಕೊಳ್ತೀನಿ. ಆದ್ರೆ ಅವನ ತಾಯಿಗೆ ತಿಳಿತು ತನ್ನ ಮಗ ಉಳಿಯೋದಿಲ್ಲ ಅಂತ, ಅವಳು ಅಲ್ಲೇ ತನ್ನ ಜೀವ ಬಿಡ್ತಾಳೆ. ಆಗ ನನ್ನ ಮನೆಯಿಂದ 2 ಜೀವ ಹೋಗುತ್ತೆ ಬಾಬಾ ಸಾಹೇಬ್, 2 ಜೀವ ಹೋಗುತ್ತೆ. ನನ್ನ ಒಬ್ಬ ಏಕೈಕ ಮಗ ಇದ್ದಾನೆ, ನನ್ನ ಇಷ್ಟು ದೊಡ್ಡ ಕಾರೋಬಾರ್ ಬಿಸ್ನೆಸ್ ಇದೆ, ಇದನ್ನೆಲ್ಲ ಯಾರು ನೋಡ್ಕೋತಾನೆ? ನಾನೇನ್ ಮಾಡ್ಲಿ ಇಷ್ಟೊಂದು ನನ್ನ ಮಗನೇ ಇಲ್ಲ ಅಂದ್ರೆ? ಯಾವಾಗ ಬಾಬಾ ಸಾಹೇಬ್ ಕೇಳಿದ್ರು ಅವರ ತಾಯಿ ಕೂಡ ಜೀವ ಬಿಡ್ತಾಳೆ ತನ್ನ ಮಗನಿಗೋಸ್ಕರ. ಆಗ ಅವರಿಗೆ ಒಂದು ಮಾತು ನೆನಪಾಗುತ್ತೆ. ಆಗ ಅವರು ತುಂಬಾ ಚಿಕ್ಕವರಿದ್ರು. ಬಾಬಾ ಸಾಹೇಬ್ನ ಅವರ ತಾಯಿ ಭೀಮಾಬಾಯಿ ಒಂದು ಮಾತನ್ನ ಹೇಳಿದ್ರು, ಹೇ ಭೀಮಾ, ಯಾವತ್ತಾದ್ರೂ ನಿನಗೆ ಅವಶ್ಯಕತೆ ಬಿದ್ದರೆ ಒಬ್ಬ ನಿರ್ದೋಷಿಯ ಜೀವ ಉಳಿಸೋದಕ್ಕೆ ಅಥವಾ ಒಂದು ಒಳ್ಳೆ ಕೆಲಸಕ್ಕೆ ಸುಳ್ಳನ್ನ ಹೇಳ್ಬೇಕಾದ್ರೂ ಆಗ ಸಂಕೋಚ ಮಾಡಬೇಡ ಭೀಮಾ. ಈ ಮಾತನ್ನು ನೆನೆದು ಬಾಬಾ ಸಾಹೇಬ್ ಫೈಲನ್ನು ನೋಡಿ ಹೇಳ್ತಾರೆ, ಸೇಟು ಒಂದು ಮಾತು ಹೇಳಿ, ನೀವು ಈ ಫೈಲ್ನ ನನಗಿಂತ ಮುಂಚೆ ಬೇರೆ ಯಾರಿಗೆ ತೋರಿಸಿದ್ರಿ? ಆಗ ಸೇಟು ಹೇಳ್ತಾನೆ, ಹೇ ಬ್ಯಾರಿಸ್ಟರ್, ನಾನು ಈ ಫೈಲ್ನ ಬರೀ ತೋರಿಸಲಿಲ್ಲ, ಈ ಫೈಲ್ನ ಮೇಲೆ ಎಷ್ಟು ನೋಟನ್ನ ಖರ್ಚು ಮಾಡಿದೆ ಅಂದ್ರೆ ಬೇರೆ ಯಾವುದೇ 3 ಪೀಳಿಗೆ ಕೂಡ ಅಷ್ಟು ಹಣನ ಸಂಪಾದನೆ ಮಾಡದೇ ಇರೋಷ್ಟು ಖರ್ಚು ಮಾಡಿದೆ. ಆದ್ರೆ ನೀವು ನನ್ನ ಮಗನನ್ನು ಉಳಿಸ್ಕೊಡಿ ಅಂತ ಬಾಬಾ ಸಾಹೇಬ್ನ ಕಾಲನ್ನು ಹಿಡಿದು ಬೇಡ್ಕೋತಿದ್ದ. ಅವನ ಕಷ್ಟವನ್ನು ನೋಡಿ ಸೇಟು ಫೈಲನ್ನು ಓದಿ ಹೇಳ್ತಾರೆ, ಹೋಗು ಸೇಟು, ನಿನ್ ಕೇಸ್ನ ನಾನು ತಗೋತೀನಿ. ಯಾವಾಗ ಬಾಬಾ ಸಾಹೇಬ್ ಅವನ ಕೇಸ್ ನಾನು ತಗೊಳ್ತೀನಿ ಎಂದು ಒಪ್ಕೊಂಡ್ರೋ ಆ ಸೇಟು ತುಂಬಾ ಖುಷಿ ಪಟ್ಟು ಹೇಳ್ತಾನೆ, ಹೇ ಬಾಬಾ ಸಾಹೇಬ್, ನನಗೆ ನಂಬಿಕೆ ಇದೆ, ಈಗ ನನ್ನ ಮಗ ಉಳಿತಾನೆ ಅಂತ. ಸಾವು ಬದುಕಿನ ಮಧ್ಯೆ ಈಗ ಬರೀ 10 ದಿನದ ಸಮಯ ಆಯಿತು. ಗಲ್ಲಿಗೆ 10 ದಿನದ ಸಮಯ ಉಳಿದಿತ್ತು. ಕಚೇರಿ ಕುರಿತು ವಕೀಲರು ಕೂಡ ಸೇರಿದ್ರು. ಕೋರ್ಟ್ ಸಜ್ಜಾಯಿತು. ನನ್ನ ಮಾತನ್ನು ಗಮನ ಇಟ್ಟು ಕೇಳಿ, ಇಷ್ಟೊಂದು ಅಪಾರವಾದ ಬುದ್ಧಿ ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಇರೋಕೆ ಸಾಧ್ಯ? ಅವರ ಆಲೋಚನೆಗೆ ದೊಡ್ಡ ವ್ಯಕ್ತಿಗಳು ಪ್ರಶಂಸನೆ ಮಾಡ್ತಾ ಇದ್ರು. ಕೋರ್ಟ್ ಕಚೇರಿ ಸಜ್ಜಾಯಿತು. ಕೋರ್ಟ್ನಲ್ಲಿ 2 ಪಕ್ಷದ ವಕೀಲರು ಸೇರಿದ್ರು. ಚರ್ಚೆ ನಡೀತಿರ್ಬೇಕಾದ್ರೆ ಜಡ್ಜ್ ಹೇಳಿದ್ರು, ಬಾಬಾ ಸಾಹೇಬ್, ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ರು, ಇಲ್ಲ ಜಡ್ಜ್ ಸಾಹೇಬ್ರೆ, ನೀವು ನಿಮ್ಮ ತೀರ್ಮಾನ ತಿಳಿಸಿ.
ನಾನು ಏನು ಹೇಳೋದಿಲ್ಲ. ನೀವು ಯೋಚನೆ ಮಾಡ್ತಿದ್ರ, ಅಲ್ಲಿ ಒಂದು ಕಡೆ ಸೇಟು ಸಂಕಟದಲ್ಲಿದ್ದ, ಅರೆ ಇವರಂತೂ ಹೇಳಿದ್ರು ನನ್ನ ಮಗನನ್ನು ಉಳಿಸ್ತೀನಿ ಅಂತ, ಮತ್ತೆ ಈಗ ಕೋರ್ಟ್ನಲ್ಲಿ ಒಂದು ಯಾವ ವಾದನೂ ಮಾಡ್ತಿಲ್ಲ. ಮತ್ತೆ ಬಾಬಾ ಸಾಹೇಬ್ ಅಂತ ಹೇಳಿದ್ರು ನಿಮ್ಮ ತೀರ್ಮಾನ ತಿಳಿಸಿ ಅಂತ. ಮತ್ತೆ ಅದೇ ಸೇಟು ತನ್ನ ಮನಸ್ಸಲ್ಲಿ ಹೇಳ್ತಿರ್ತಾನೆ, ಹೇ ಬ್ಯಾರಿಸ್ಟರ್, ನೀವು ನಮ್ಮ ಜೊತೆ ಒಳ್ಳೇದು ಮಾಡಲಿಲ್ಲ, ನಿಮ್ಮ ಹತ್ರ ಒಂದು ನಂಬಿಕೆಯನ್ನ ಇಟ್ಟು ಬಂದಿದ್ದೆ. ಮತ್ತೆ ಯಾವಾಗ ಅದೇ ಗಲ್ಲಿನ ಶಿಕ್ಷೆ ಜಡ್ಜ್ ಹೇಳಾದ ಮೇಲೆ ಅದೇ ಹುಡುಗನನ್ನು ಗಲ್ಲಿಗೇರಿಸಲು ಕರೆದುಕೊಂಡು ಹೋಗ್ತಾರೆ. ಅವನು ಕತ್ತಲ್ಲಿ ಗಲ್ಲಿಗೇರಿಸಲು ಹಗ್ಗವನ್ನು ಹಾಕಿದ ತಕ್ಷಣನೇ ಸಾಕು ಸಾಕು ಜಡ್ಜ್ ಸಾಹೇಬ್ರೆ, ಬರೀ ನೀವು ಗಲ್ಲಿಗೇರಿಸುವ ಶಿಕ್ಷೆ ಕೊಟ್ಟಿದ್ರಿ, ನೀವು ಸಾವನ್ನ ಕೊಟ್ಟಿರಲಿಲ್ಲ. ನೀವು ನೋಡಿ ಬಾಬಾ ಸಾಹೇಬ್ರ ಬುದ್ಧಿನ. ಮತ್ತೆ ಅದೇ ದಿನದಿಂದ ಈ ಕಾರವಾಯಿ ನಡೆದು ಬರ್ತಿದೆ, ಹ್ಯಾಂಗ್ ಟಿಲ್ ಡೆತ್ ಎಂದು, ಸಾಯುವವರೆಗೂ ನೇಣು ಅಂತ. ಬಾಬಾ ಸಾಹೇಬ್ ಹೇಳ್ತಾರೆ, ಸಾಕು ಜಡ್ಜ್ ಸಾಹೇಬ್ರೆ, ನೀವು ನೇಣು ಹಾಕೋಕೆ ಶಿಕ್ಷೆ ಕೊಟ್ಟಿದ್ರಿ, ನೀವು ಸಾವಿನ ಶಿಕ್ಷೆ ಕೊಟ್ಟಿರಲಿಲ್ಲ. ಮತ್ತೆ ಅವರ ಬುದ್ಧಿನ ನೋಡಿ ದೊಡ್ಡ ದೊಡ್ಡ ಬ್ಯಾರಿಸ್ಟರ್, ದೊಡ್ಡ ವ್ಯಕ್ತಿಗಳು ಬಾಬಾ ಸಾಹೇಬ್ನ ಮೇಲೆ ನೀಚ ಜಾತಿಯವನು ಅಂತ ಯಾರು ಟಾಂಟ್ ಮಾಡ್ತಿದ್ರೋ ಅವರು ಸೈಲೆಂಟ್ ಆಗೋದ್ರು. ಮತ್ತೆ ಆಗ ಬಾಬಾ ಸಾಹೇಬ್ ಒಂದು ಸಿಂಹದ ರೀತಿಯ ಮಗುನ ತನ್ನ ತಾಯಿ ಹತ್ರ ಕರ್ಕೊಂಡೋದ್ರು, ತಗೊಳಮ್ಮ ನಿಮ್ಮ ಮಗು. ಬಾಬಾ ಸಾಹೇಬ್ ಒಬ್ಬ ನಿರ್ದೋಷಿಯ ಜೀವ ಉಳಿಸಿದ್ರು. ಇಷ್ಟೊಂದು ಅವಮಾನ ಸಹಿಸಿಕೊಂಡು ಕೂಡ ಒಬ್ಬರಿಗೆ ಒಳ್ಳೇದನ್ನ ಯೋಚನೆ ಮಾಡ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ ಕಮೆಂಟ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಿದ್ರಿ ಅಂಬೇಡ್ಕರ್ ಅವರ ಬಗ್ಗೆ ವಿಡಿಯೋ ಬೇಕು ಅಂತ. ನಿಮ್ಮ ಕೆಲಸ ಏನಂದ್ರೆ ಇವರ ವಿಡಿಯೋನ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.